ಶಿಕ್ಷಕರ ವೃತ್ತಪರವಾಗಿ ತಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತಾ, ಇದು ಅಂತಾರಾಷ್ಟ್ರೀಯ ಯೋಗ ದಿನ. ಯಾಕೆ 21ನೇ ತಾರೀಕಿಗೆ ನಾವು ಜೂನ್ ದಿನ ಯಾಕಬೇಕು? ಅದರ ಹಿನ್ನೆಲೆ ಇತಿಹಾಸ ಭಾಳ ಇದೆ. ಆದರೆ ಸಾಮಾನ್ಯವಾಗಿ ಏನಪ್ಪ ಅಂದರೆ ಇವತ್ತು ದೀರ್ಘ ದಿನ ಅಂತೀವಿ. ಆದ ಕಾರಣ ಸರ್ಕಾರದವರು ಪ್ರತಿ ವರ್ಷ 21ನೇ ತಾರೀಕಿಗೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ತೀವಿ. ನೀರು ನೀರು ಇಟ್ಕೊಂಡು ನಿಧಾನವಾಗಿ ಮೇಲೆ ಹೋಗಿ ಮುಂದಕ್ಕೆ ಕೆಳಗೆ ನೀರು बलगाल ಇದೇ ಸ್ಥಿತಿನಲ್ಲಿ ಹೀಗೆ ಕಂಟಿನ್ಯೂ ಮಾಡೋಣ. ಅರ್ಧ ಉಷ್ಟ್ರಾಸನ. ಕೈಗಳನ್ನ ಇರಿಸಿ, ಸೊಂಟದ ಕೆಳಗೆ ಇಟ್ಟು ಮೆಲ್ಲಗೆ ಎದ್ದೇಳಿ. ಹಾಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಿಂದಕ್ಕೆ ಬೆಂಡ್ ಮಾಡಿ. Maya.
ಜೂನ್ 21 ಪ್ರಸ್ತಾವನೆಯನ್ನ ಕೊಡ್ತು ಯೋಗ ದಿನವನ್ನ ಆಚರಿಸಬೇಕಂತೇಳಿ 2015ರಿಂದ ನಾವಿದನ್ನ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ನಾವೆಲ್ಲರೂ ಕೂಡ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈ ವರ್ಷದ ಯೋಗದ ಘೋಷವಾಕ್ಯ ಏನು ಅಂದ್ರೆ ವೃದ್ಧಾಪ್ಯಕ್ಕಾಗಿ ಯೋಗ ಅಂತೇಳಿ. ನಾವೆಲ್ಲರೂ ಒಂದು ಒಳ್ಳೆಯ ಕಾರ್ಯದಲ್ಲಿ ಭಾಗಿಯಾಗಿ ಒಂದು ಅರ್ಧ ಗಂಟೆಗಳ ಕಾಲ ದೇಹಕ್ಕಾಗಿ ಕೆಲವೊಂದಿಷ್ಟು ವ್ಯಾಯಾಮಗಳನ್ನು, ಕೆಲವೊಂದಿಷ್ಟು ಆಸನಗಳನ್ನು ಮಾಡೋದರ ಮೂಲಕ ನಮ್ಮ ದೇಹಕ್ಕಾಗಿ ನಾವು ಸಮಯ ಕೊಡಬೇಕು ಎಂಬುದನ್ನು ಅರಿತುಕೊಳ್ತಾ ಇದ್ದೇವೆ. ಯಾಕಂದ್ರೆ ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯ ಬಹಳಷ್ಟು ಮುಖ್ಯ. ಒಬ್ಬ ವ್ಯಕ್ತಿ ಏನನ್ನಾದರೂ ಸಾಧನೆ ಮಾಡಬೇಕು, ಏನನ್ನಾದರೂ ಕೆಲಸ ಮಾಡಬೇಕು, ಎಲ್ಲಾದರೂ ಹೋಗಬೇಕು ಅಂದರೆ ಆತ ಆರೋಗ್ಯವಾಗಿದ್ದರೆ ಮಾತ್ರ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾವಾಗ ಆರೋಗ್ಯವಂತ ದೇಹ ಇರ್ತದೆ ಈ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ನಮ್ಮ ದೇಹ ಆರೋಗ್ಯವಾಗಿರಲಿಲ್ಲ ಅಂದ್ರೆ ನಾವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ದೇಹದ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂತಂದ್ರೆ ನಮ್ಮ ದೇಹಕ್ಕೆ ವ್ಯಾಯಾಮಗಳು ಬಹಳಷ್ಟು ಅವಶ್ಯಕ. ಯೋಗ ಮೂರರ ಸಂಯೋಜನೆ, ಆತ್ಮ, ಮನಸ್ಸು ಮತ್ತು ದೇಹ. ಈ ಮೂರರ ಸಂಯೋಜನೆಗಳು ಸತಿ ಹೇಗೆ ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸಿದಾಗ ನಮ್ಮ ದೇಹಕ್ಕೆ ಶಕ್ತಿ ಬರ್ತದ, ಅದೇ ರೀತಿಯಾಗಿ ನಮ್ಮ ಬಾಡಿ ಬ್ಯಾಲೆನ್ಸ್ ಆಗಿರ್ಬೇಕಂದ್ರೆ ಯೋಗ ಬಹಳಷ್ಟು ಮಹತ್ವದಾಗಿದೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂದ್ರೆ ನಾವೇನೋ ನಮ್ಮ ಶರೀರ ಸದೃಢವಾಗಿತ್ತಂದ್ರೆ ನಾವು ಏನನ್ನಾದ್ರೂ ಮಾಡ್ಲಿಕ್ಕೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ.